ನಮಸ್ಕಾರ ಎಲ್ಲರಿಗೂ. ಗೋವಿಂದನು 10 ಅಂದರೆ ದಶಾವತಾರಗಳನ್ನು ತಾಳಿದ್ದಾನೆ ಅಂತ ಎಲ್ಲರೂ ಕೂಡ ಗೊತ್ತು. ಅದರಲ್ಲಿ ಮೊದಲನೇದು ಬಂದುಬಿಟ್ಟು ಮತ್ಸ್ಯಾವತಾರ. ಈ ಒಂದೊಂದು ಅವತಾರಗಳು ಕೂಡ ಯುಗ ಯುಗಗಳಲ್ಲೂ ಒಂದೊಂದು ಅವತಾರ ಏನು ಎತ್ತಿದ್ದಾರೆ, ಅದು ಒಂದು ಜನತೆಗೆ ಏನೋ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಈ ಒಂದು 10 ಅವತಾರಗಳನ್ನು ಎತ್ತಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮೊದಲನೇದು ಬಂದುಬಿಟ್ಟು ಮತ್ಸ್ಯಾವತಾರ. ಈ ಒಂದು ಅವತಾರ ಅಂದರೆ ಇದು ಒಂದು ಮೀನಿನ ಅವತಾರ. ಅಂದರೆ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ನಾನು ಚಿತ್ರ ಕೂಡ ಒಂದು ಫೋಟೋ ಕೂಡ ಹಾಕಿದ್ದೀನಿ. ಈ ರೀತಿಯಲ್ಲಿ ಒಂದು ದೇವರು ಅವತಾರವನ್ನು ಎತ್ತಿರ್ತಾರೆ. ಅಂದರೆ ಅರ್ಧ ಭಾಗ ಮೀನಿನ ಶೇಪದಲ್ಲಿರುತ್ತೆ. ಸೊ ಈ ಒಂದು ಅವತಾರವನ್ನು ಎತ್ತಲು ಕಾರಣ ಏನು? ಮೊದಲನೇ ಅವತಾರನೇ ಬಂದುಬಿಟ್ಟು ಮತ್ಸ್ಯಾವತಾರ. ಸೊ ಈ ಒಂದು ಅವತಾರವನ್ನು ಎತ್ತಲು ಕಾರಣ ಏನು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಹಾಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಹೋಗ್ಬಿಟ್ಟು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮರೀದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಒಂದು ಅವತಾರವನ್ನು ಎತ್ತಲು ಮುಖ್ಯ ಕಾರಣ ಬಂದುಬಿಟ್ಟು ಬ್ರಹ್ಮ ಅಂತಲೇ ಹೇಳ್ಬೋದು. ಬ್ರಹ್ಮನಿಗಾಗಿ ಈ ಒಂದು ಅವತಾರವನ್ನು ಎತ್ತಿರುವಂಥದ್ದು. ಏನಕ್ಕೆ ಬ್ರಹ್ಮನಿಗಾಗಿ ಈ ಒಂದು ಅವತಾರ ಎತ್ತಿದ್ದಾರೆ ಅಂತ ನೀವು ಕೇಳೋದಾದರೆ, ಹಯಗ್ರೀವ ಎಂಬ ಒಬ್ಬ ರಾಕ್ಷಸ ಇರ್ತಾನೆ. ಆ ಒಬ್ಬ ರಾಕ್ಷಸ ಬಂದುಬಿಟ್ಟು ಏನು ಮಾಡ್ತಾನೆ ಅಂದರೆ, ಬ್ರಹ್ಮನ ಜ್ಞಾನಗಳನ್ನು ಇದ್ದಾನೆ. ಅಂದರೆ ಬ್ರಹ್ಮ ಬಂದುಬಿಟ್ಟು ಯೋಗ ನಿದ್ರೆಯಲ್ಲಿದ್ದಾಗ ಈ ಒಬ್ಬ ಹಯಗ್ರೀವ ಎಂಬ ರಾಕ್ಷಸ ಏನು ಮಾಡ್ತಾನೆ ಎಂದು ಜ್ಞಾನವನ್ನು, ಅಂದರೆ ವೇದೋಪನಿಷತ್ತುಗಳ ಜ್ಞಾನವನ್ನು ಕಳ್ತನ ಮಾಡಿಬಿಟ್ಟು ಒಂದು ಸಮುದ್ರದ ತಳದಲ್ಲಿ ಅವಿತಿಟ್ಟುಕೊಂಡಿರ್ತಾನೆ. ಅಂದರೆ ವಿಷ್ಣುವಿಗೆ ವೇದಗಳ ಜ್ಞಾನ ಬಂದುಬಿಟ್ಟು ಯುಗ ಯುಗಕ್ಕೂ ಕೂಡ ಈ ಒಂದು ಜ್ಞಾನವನ್ನು ಹಂಚಬೇಕು, ಮುಂದೆ ಬರುವಂಥ ಜನತೆಗೆಲ್ಲರಿಗೂ ಕೂಡ ಈ ಒಂದು ಜ್ಞಾನವನ್ನು ಎಲ್ಲರಿಗೂ ಅರಿವು ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವೇದೋಪನಿಷತ್ತುಗಳು ಕೂಡ ಯುಗ ಯುಗಕ್ಕೂ ಕೂಡ ಮುಂದುವರಿಸಬೇಕು ಅಂಥೇಳಿ ಮಹಾವಿಷ್ಣುವೇನೋ ಅಂದ್ಕೊಂಡಿರ್ತಾರೆ. ಆದರೆ ಆ ಒಂದು ಸಮಯದಲ್ಲಿ ಏನು ಈ ಹಯಗ್ರೀವನೆಂಬ ರಾಕ್ಷಸ ಇರ್ತಾನೆ, ಬ್ರಹ್ಮ ಗಾಢವಾಗಿ ನಿದ್ದೆ ಮಾಡ್ತಿದ್ದಾಗ ಆ ಒಂದು ಸಮಯದಲ್ಲಿ ಏನು ವೇದೋಪನಿಷತ್ತುಗಳ ಜ್ಞಾನವನ್ನು ಕದೀತಾನೆ. ಕದ್ಬಿಟ್ಟು ಏನು ಮಾಡ್ತಾನೆ, ಸಮುದ್ರ ತಳದಲ್ಲಿನ ತುಂಬ ಕೆಳಗಡೆ ಆ ವೇದೋಪನಿಷತ್ತುಗಳನ್ನ, ಆ ಜ್ಞಾನವನ್ನು ಕೆಳಗಡೆ ಅವತಿಟ್ಕೊಂಡಿರ್ತಾನೆ. ವೇದ ಜ್ಞಾನಗಳನ್ನ ಹಿಂತಿರುಗಿ ಪಡಿಬೇಕು ಅಂತೇಳಿ ಮತ್ಸ್ಯಾವತಾರವನ್ನು ತಾಳ್ತಾನೆ. ಅಂದರೆ ಮೀನಿನ ಅವತಾರ. ಸೊ ಮೀನಿನ ಅವತಾರ ತಳೆದ ಮೇಲೆ ಒಂದು ದೊಡ್ಡ ಹಡಗು, ಅಂದರೆ ಅವ್ರೇನು ಹೇಳ್ತಾರೆ ಅಂದರೆ ದೊಡ್ಡ ನಾವೇನ ತೊಗೊಂಡ್ಬಿಟ್ಟು ಆ ಸಮುದ್ರದೊಳಗಡೆ ಹೋಗ್ತಾರೆ. ಸಮುದ್ರ ಹೋಗ್ಬಿಟ್ಟು ಹಯಗ್ರೀವ ರಾಕ್ಷಸನ ಮೇಲೆ ದಾಳಿಯನ್ನು ಕೂಡ ಮಾಡ್ತಾರೆ. ಒಂದು ಮಹಾ ಸಮರವೇ ನಡೀತು ಅಂತಲೇ ಹೇಳ್ಬೋದು. ಅಲ್ಲಿರುವಂಥ ಚಂಡಮಾರುತಗಳ ಧಾರಾಕಾರ ಮಳೆಯಲ್ಲಿ ಜಲಪ್ರಳಯವಾಗಿ ಸೃಷ್ಟಿಯೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತೆ. ವಿಷ್ಣು ತನ್ನ ನಾವೇ ಮುಳುಗದಂತೆ ಅಲ್ಲಿ, ಅಂದರೆ ಏನು ಹಯಗ್ರೀವನ ಮೇಲೆ ದಾಳಿ ಮಾಡಿಬಿಟ್ಟು ಅವನ ಕಡೆಯಿಂದ ಏನು ವೇದೋಪನಿಷತ್ತುಗಳ ಜ್ಞಾನ ಮತ್ತೆ ಹಿಂತಿರುಗಿ ಪಡ್ಕೊಂಡಾಗ ಆ ಒಂದು ಜ್ಞಾನ ಹಡಗಿನಲ್ಲಿ ಮತ್ತೆ ಮುಳುಗಿ ಹೋಗಬಾರ್ದು, ಅಂದರೆ ಸಮುದ್ರದಲ್ಲಿ ಮುಳುಗಿ ಹೋಗದೇ ಇರೋ ಹಾಗೆ ತನ್ನ ಕೊಂಬಿಗೆ ಏನು ಮೀನಿನ ರೂಪ ತಾಳಿರ್ತಾರೆ, ಮೀನಿನ ರೂಪ ತಾಳದ ಮೇಲ್ಗಡೆ ಆ ಒಂದು ತನ್ನ ಕೊಂಬಿಗೆ ಆ ಒಂದು ನಾವೆಯನ್ನು ಕಟ್ಕೊಂಡ್ಬಿಟ್ಟು ಆ ಒಂದು ನಾವೆಯನ್ನು ಕೂಡ ಕಾಪಾಡ್ತಾರೆ. ಅದರಲ್ಲಿರುವಂಥ ವೇದೋಪನಿಷತ್ತುಗಳನ್ನ ಮಾಡ್ತಾರೆ. ಹಯಗ್ರೀವ ರಾಕ್ಷಸನನ್ನು ಕೂಡ ಸಂಹಾರ ಮಾಡಿ ಸೃಷ್ಟಿಯನ್ನು ಯಥಾಸ್ಥಿತಿಗೆ ಮುಂಚೆ ಹೇಗಿರುತ್ತೋ ಆ ಒಂದು ಪರಿಸ್ಥಿತಿಗೆ ಕೂಡ ತಂದಿರ್ತಾರೆ. ಹಾಗೆ ಅದರ ಜೊತೆ ಕೂಡ ತನ್ನ ಒಂದು ವೇದೋಪನಿಷತ್ತುಗಳು ಏನಿರುತ್ತೆ ಆ ಒಂದು ಜ್ಞಾನವನ್ನು ಕೂಡ ಹಿಂತಿರುಗಿಸಿ ಕೊಡ್ತಾರೆ. ಸೊ ಇದರಿಂದಾಗಿ ಅವರು ಮತ್ಸ್ಯಾವತಾರವನ್ನು ತಾಳ್ತಾರೆ. ಸೊ ಈ ಒಂದು ಅವತಾರದಲ್ಲಿ ಅವರು ಹಯಗ್ರೀವ ರಾಕ್ಷಸನೆಂಬನ್ನು ಸಂಹಾರ ಮಾಡ್ತಾರೆ. ಏನು ವೇದೋಪನಿಷತ್ತುಗಳನ್ನ ಯಾರಾದರೂ ಕದಿಬೇಕು ಅಂತ ಅಂದ್ಕೊಂಡ್ರೆ, ಅಥವಾ ಯಾರೋ ಒಬ್ಬರು ಜ್ಞಾನವನ್ನಾಗಲಿ ಅಥವಾ ಯಾರೋ ಒಬ್ರದ್ದು ಒಂದು ವಸ್ತುವನ್ನಾಗಲಿ ಅವ್ರನ್ನ ಇದನ್ನು ಕದಿಬೇಕು ಅಥವಾ ಅವ್ರನ್ನೇನಾದರೂ ಇದು ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಇದು ಒಂದು ವಿದ್ಯೆ, ಅಂದರೆ ಇದೊಂದು ಉದಾಹರಣೆ ಆಗಲಿ ಅಂತೇಳಿ ಆ ಒಂದು ಕಾರಣದಿಂದ ಅವರು ಆ ಒಂದು ದಶಾವತಾರಗಳಲ್ಲಿ ಮೊದಲನೇ ಅವತಾರ ಮತ್ಸ್ಯಾವತಾರವನ್ನು ತಾಳಿರ್ತಾರೆ. ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.